Okay, hello students. Now I am going to solve one more problem on electrostatic potential and capacitance. The problem is ABCD is a square of a side 2 cm. ಏನು ಮಾಡಿದ್ದಾರೆ ಅಂದರೆ ಒಂದು ಸ್ಕ್ವೇರ್ ಇದೆ, ಅದರ ಸೈಡ್ಸ್ ಕೊಟ್ಟಿದ್ದಾನೆ 2 ಮೀಟರ್ ಅಂತೇಳಿ. ಚಾರ್ಜಸ್ ಆಫ್ 5 ನ್ಯಾನೋಕೂಲಮ್ ಪ್ಲಸ್ 10 ನ್ಯಾನೋಕೂಲಮ್ ಆ್ಯಂಡ್ ಮೈನಸ್ 5 ನ್ಯಾನೋಕೂಲಮ್ ಆರ್ ಪ್ಲೇಸ್ಡ್ ಎಟ್ ಅ ಕಾರ್ನರ್ಸ್ ಎ ಬಿ ಆ್ಯಂಡ್ ಸಿ. ಈಗ ಸ್ಕ್ವೇರ್ ಏನಪ್ಪ ಅಂದರೆ ಎ ಬಿ ಸಿ ಡಿ. ಈ ಸ್ಕ್ವೇರ್ ಎ ಬಿ ಸಿ ಡಿಗೆ ಅಲ್ಲಿ ಚಾರ್ಜಸ್ನ ಪ್ಲೇಸ್ ಮಾಡಿದ್ದಾನೆ. ಎಲ್ಲೆಲ್ಲಿ ಪ್ಲೇಸ್ ಮಾಡಿದ್ದಾನೆ ಅಂದರೆ ಎ ಬಿ ಆ್ಯಂಡ್ ಸಿ. ದ ಚಾರ್ಜ್ ಇಸ್ ಪ್ಲೇಸ್ಡ್ ಎಟ್ ಕಾರ್ನರ್ಸ್ ಎ ಬಿ ಆ್ಯಂಡ್ ಸಿ. ಅಟ್ ಎ he placed 5 nanocoulomb, at B he placed plus 10 nanocoulomb, at C he placed minus 5 nanocoulomb, and this is the corner point at D respectively. Then he asked to find out what is the work done in transferring a charge of 5 microcoulomb. Work is done to bring a charge of 5 microcoulomb from D to the point of intersection of diagonals. Now from point D to point of intersection of diagonals, the point of intersection of diagonals means at point where the two diagonals are meet at a point. This is the point where two diagonals are meet, means this is a O, and he asked that work done to bring a charge of 5 microcoulomb from D to O. ಮೀನ್ಸ್ ಅವನೇನು ಮಾಡಿದಾನೆ ಅಂದರೆ ಫ್ರಮ್ ಡಿ ಟು ಓನಲ್ಲಿ ಚಾರ್ಜ್ನ ತೊಗೊಂಬರ್ಬೇಕಾದ್ರೆ ಎಷ್ಟು ವರ್ಕ್ ಆಗುತ್ತೆ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾನೆ. ಓಕೆ, ಬಿಫೋರ್ ಸ್ಟಾರ್ಟಿಂಗ್ ಟು ದಿಸ್ ಪ್ರಾಬ್ಲಮ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಸಮ್ ಬೇಸಿಕ್ಸ್ ಕಾನ್ಸೆಪ್ಟ್ಸ್. ಓಕೆ, ಸಿ ಹಿಯರ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಮೀನ್ಸ್ ನಥಿಂಗ್ ಬಟ್ ವರ್ಕ್ ಡನ್ ಟು ಬ್ರಿಂಗ್ ಅ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಏನಿದೆ ವರ್ಕ್ ಡನ್ ಟು ಬ್ರಿಂಗ್ ಅ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಸೊ ವಿ ಮೀನ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್. This is work done, this is a charge. Now he asked work done in transferring, means ಅವ್ರೇನು ಮಾಡಿದ್ದಾರೆ ಅಂದರೆ ವರ್ಕ್ ಡನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾನೆ. ಹಾಗಾದರೆ ವರ್ಕ್ ಇಟ್ ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ಈಕ್ವಲ್ಸ್ ಟು ವಿ ಇಂಟು ಕ್ಯೂ. ಫಾರ್ಮುಲಾ ವಿಲ್ ಬಿ ವಿ ಇಂಟು ಕ್ಯೂ ಮೀನ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ಕ್ಯೂ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹಾಗಾದರೆ ಹೇಗೆ ಫೈಂಡ್ ಮಾಡೋದು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಫ್ರಮ್ ಪಾಯಿಂಟ್ ಡಿ ಟು ಓ ಚಾರ್ಜ್ನ ಶಿಫ್ಟ್ ಮಾಡಬೇಕಾದ್ರೆ ಎಷ್ಟು ವರ್ಕ್ ಆಗುತ್ತೆ ಕೇಳಿದಾನೆ. ಹಾಗಾದರೆ ಪಾಯಿಂಟ್ ಡಿಗೂ ಪೊಟೆನ್ಷಿಯಲ್ ಇರುತ್ತೆ. ದ್ಯಾಟ್ ಪೊಟೆನ್ಷಿಯಲ್ ಈಸ್ ಅಟ್ ಪಾಯಿಂಟ್ ಡಿ ಈಸ್ ವಿ ಡಿ ಆಗಿರುತ್ತೆ. ಆ್ಯಂಡ್ ಅಟ್ ಪಾಯಿಂಟ್ ವೇರ್ ಹಿ ವಾಂಟ್ ಟು ಶಿಫ್ಟ್ ದಿಸ್ ಚಾರ್ಜ್ ಫ್ರಮ್ ಪಾಯಿಂಟ್ ಡಿ ಟು ಓ, at point O also there is a potential, that is V naught or VO. At point D ಗೆ potential due to the charge A, due to the charge B, due to the charge C ಇರುತ್ತೆ. And at point O also the potential due to the charge A, due to the charge B, due to the charge C. ಹಾಗಾದರೆ ನಮ್ಮ ವರ್ಕ್ ಏನಪ್ಪ ಅಂದರೆ ಪೊಟೆನ್ಷಿಯಲ್ ಎಟ್ ಪಾಯಿಂಟ್ ಡಿ ಫೈಂಡ್ ಔಟ್ ಮಾಡೋದು, ಪೊಟೆನ್ಷಿಯಲ್ ಎಟ್ ಪಾಯಿಂಟ್ ಓ ಫೈಂಡ್ ಔಟ್ ಮಾಡೋದು. ಹಾಗಾದರೆ ಇದೇನಾಗಿರುತ್ತಪ್ಪ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೀನ್ಸ್ at point V naught minus VD into the given charge means 5 microcoulomb. ಈ ಚಾರ್ಜ್ಗೆ ಎಷ್ಟು ವರ್ಕ್ ಆಗುತ್ತೆ ಅನ್ನೋದು ಕೇಳಿದಾನಲ್ವ, ಅದನ್ನೇ ಮಲ್ಟಿಪ್ಲೈ ಮಾಡಿಬಿಟ್ರೆ ಆಯಿತು. ವಿ ನಾಟ್ ಇಂಟು ವಿ ಡಿ. ಸೊ ವಿ ನಾಟ್ ಮೈನಸ್ ವಿ ಡಿ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಐ ನೀಡ್ ಟು ಫೈಂಡ್ ಔಟ್ ವಿ ನಾಟ್ ಆ್ಯಂಡ್ ವಿ ಡಿ. ನೌ I will find the V naught, means V naught equals to potential at point O due to the charge A, that is VO, potential at O due to the charge B, that is VBO, potential at O due to the charge C, VCO. Here AO, BO, OC means distance ಏನಾಗ್ತಾ ಇದೆಪ್ಪ ಅಂದರೆ AO ಆಗ್ತಾ ಇದೆ, BO ಆಗ್ತಾ ಇದೆ, OC ಡಿಸ್ಟೆನ್ಸ್ ಆಗ್ತಾ ಇದೆ. ಹಾಗಾದರೆ ಅವ್ರಿಗೆ ಕೊಟ್ಟಿರುವಂಥ ಡಿಸ್ಟೆನ್ಸ್ ಯಾವುದು? ನಮಗೆ ಸೈಡ್ 2 ಮೀಟರ್ 2 ಮೀಟರ್ 2 ಮೀಟರ್, ಬಟ್ ನಮಗೆ ಎವೋ ಗೊತ್ತಿಲ್ಲ. ಹಾಗಾದರೆ ಎವೋನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಫಸ್ಟ್ ನಾವು ಎವೋನ ಫೈಂಡ್ ಔಟ್ ಮಾಡೋಣ ಬೈ ಟೇಕಿಂಗ್ ದ ಟ್ರಯಾಂಗಲ್ ಎ ಡಿ ಸಿ. ಇನ್ ದಿಸ್ ಟ್ರಯಾಂಗಲ್ ಎ ಸಿ ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಎ ಡಿ ಸ್ಕ್ವೇರ್ ಎಷ್ಟಿದೆಪ್ಪ? 2 ಇದೆ, 2 ಸ್ಕ್ವೇರ್ ಮೀನ್ಸ್ 4 ಆಗುತ್ತೆ. ಡಿ ಸಿ ಸ್ಕ್ವೇರ್ ಮೀನ್ಸ್ 4 ಆಗುತ್ತೆ. 4 + 4 8. ಎ ಸಿ ರೂಟ್ ಏನಾಗುತ್ತೆ? ಅಂಡರ್ ರೂಟ್
it becomes root 8. Root 8 means 4 into 2, nothing but 2 root 2. ಈಗ ನಮಗೆ ಸಿಕ್ಕಿರೋದೇನಪ್ಪ ವ್ಯಾಲ್ಯೂ, ಇಟ್ ಈಸ್ ನಥಿಂಗ್ ಬಟ್ ಎ ಸಿ, ಇಟ್ ಈಸ್ 2 root 2 ಮೀಟರ್. ಬಟ್ ನಮಗೇನು ಬೇಕಾಗಿದೆ ಎ ಒ. ಟು ಫೈಂಡ್ ಎ ಒ, ಎ ಸಿ ಎ ಒ ಇಂಟರ್ಸೆಕ್ಷನ್ ಮಾಡಿದಂದ್ರೆ ಡಯಾಗೋನಲ್ಸ್ ಈಕ್ವಲಿ ಡಿವೈಡ್ ಆಗಿರುತ್ತವೆ. ಸೊ ಎ ಸಿ ಇಟ್ ಈಸ್ ನಥಿಂಗ್ ಬಟ್ ಎ ಸಿ ಇಟ್ ಈಸ್ ನಥಿಂಗ್ ಬಟ್ root 2, but a o it is 2 root 2 by 2, nothing but root 2. a o it will becomes root 2 meter. ಹಾಗಾದರೆ a o ಎಷ್ಟಾಗುತ್ತೆ? root 2 meter ಆಗುತ್ತೆ. a o is a root 2. a o root 2 ಅಂದರೆ b o also root 2, c o also root 2 and d o also root 2. Formula VAO nothing but 1 by 4 pi epsilon naught at QA divided by RAO distance plus 1 by 4 pi epsilon naught QB divided by RBO plus 1 by 4 pi epsilon naught QC divided by RCO. 1 by 4 pi epsilon naught common ಇದೆ, so take it as a common. QA divided by root 2 means RAO ಎಷ್ಟಿದೆ? root 2 ಇದೆ, plus QB divided by root 2 plus QC divided by root 2. root 2 common, so root 2 ನಾವು ಕಾಮನ್ ತಗೊಂಡ್ಮೇಲೆ ಉಳಿದೇನಿತ್ತು 1 by 4 pi epsilon naught. QA ಎಷ್ಟಿದೆ? QA it is nothing but 5 nano coulomb. nano means 10 to the power minus 9 plus QB 10 into 10 to the power minus 9. QC ಅಂದರೆ ನೆಗೆಟಿವ್ ಕೊಟ್ಟಿದ್ದಾನೆ, ಮೀನ್ಸ್ minus 5 into 10 to the power minus 9 ಆಗುತ್ತೆ. ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಸೇಮ್ ಆಗಿರುತ್ತೆ. 1 by 4 pi epsilon naught nothing but the value 10 to the power 9 into 10 to the power 9 into 10 into 10 to the power minus 9 divided by root 2. 10 to the power minus 9, 10 to the power 9 cancel, 9 into 10 90 by root 2, nothing but 63.63 volt. Potential at point VO ಎಷ್ಟು ಬಂತಪ್ಪ? 63.63. ಕ್ಯಾಲ್ಕುಲೇಟ್ ಮಾಡಿದ ಮೇಲೆ 63.63 ವೋಲ್ಟ್ ಆಗುತ್ತೆ, 90 by root 2. ಈಗ VO ಫೈಂಡ್ ಔಟ್ ಆಯಿತು. ಓಕೆ, VO ಐಡೆಂಟಿಫೈ ಆಯಿತಾ? ನಾವು ಅವರ್ ವರ್ಕ್ ಇಸ್ ಟು ಫೈಂಡಿಂಗ್ VD. ಓಕೆ, VO ಆದಮೇಲೆ VD. ಸೇಮ್ VD ಮೇಲೆ ಪೊಟೆನ್ಷಿಯಲ್ ಯಾವ್ಯಾವ ಚಾರ್ಜಿಂದ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ? VA, VB, VC ಆನ್ ದ ಚಾರ್ಜ್ D. Means by applying a superposition principle we can easily get the potential at point D. That is nothing but VD equals to VDA plus VDB plus VDC. Okay, VDA means potential at point D due to the charge A. Nothing but formula ಏನಾಗುತ್ತೆ? 1 by 4 pi epsilon naught QA at distance ಎಷ್ಟಾಗುತ್ತೆ ಹೇಳಿದ್ರೆ ನೋಡೋಣ. AD ಆಗುತ್ತೆ. AD ಮೀನ್ಸ್ 2 ಬರುತ್ತೆ, ಇಲ್ಲಿ ರೂಟ್ 2 ಬರಲ್ಲ, 2 ಬರುತ್ತೆ. ಮೀನ್ಸ್ ಇದೇಗಳೇನಾಗಿತ್ತು? AO ಇತ್ತು, ರೂಟ್ 2 ತೊಗೊಂಡಿವಿ. ಹಾಗಾದರೆ ಈಗೇನಿದೆ? AD ಇದೆ. AD ಮೀನ್ಸ್ ಎಷ್ಟಿದೆ ಡಿಸ್ಟೆನ್ಸ್? 2 ಇದೆ. ಸೊ QA ಡಿವೈಡೆಡ್ ಬೈ RAD ಪ್ಲಸ್ 1 by 4 pi epsilon naught QB divided by RBD plus 1 by 4 pi epsilon naught QC divided by RCD. Okay, 1 by 4 pi epsilon naught common, so take it as a common. The remaining charge is QA. What is the charge on at point A? 5 nano coulomb, 10 to the power minus 9. Distance 2 ಇದೆ, ಪ್ಲಸ್ 1 by 4 ಕಾಮನ್ ತಗೊಂಡಿದ್ದೀವಿ, ಉಳಿದಿದ್ದು QB. QB ಇಟ್ ಇಸ್ ನಥಿಂಗ್ 10 into 10 to the power minus 9 divided by RBD. BD ಎಷ್ಟಿದೆಪ್ಪ? root 2 into root 2. BD ಮೀನ್ಸ್ AC. AC ಎಷ್ಟಿತ್ತು? 2 root 2. ಸೊ ಡಿಸ್ಟೆನ್ಸ್ RBD ಎಷ್ಟಾಗುತ್ತೆ? 2 root 2 ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಸ್ QC ಎಷ್ಟಿದೆ? minus 5 into 10 to the power minus 9. RCD as it is 2 meter ಆಗಿರುತ್ತೆ ಡಿಸ್ಟೆನ್ಸ್. ನಾವು 1 by 4 pi epsilon naught
ಇದು ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಮೈನಸ್ ಆಗಿ ರಿಮೈನಿಂಗ್ ಇಸ್ 9 ಇಂಟು 10 ಟು ದ ಪವರ್ 9 ಇಂಟು 10 ಇಂಟು 10 ಟು ದ ಪವರ್ ಮೈನಸ್ 9 ಡಿವೈಡೆಡ್ ಬೈ 2 ರೂಟ್ 2 ಕ್ಯಾನ್ಸಲ್ 90 ಡಿವೈಡೆಡ್ ಬೈ 2 ರೂಟ್ 2. ಇವಾಗಲೇ ನಮಗೆ 90 ಬೈ ರೂಟ್ 2 ವ್ಯಾಲ್ಯೂ ಸಿಕ್ಕಿದೆ ಎಷ್ಟು 63.63 ಡಿವೈಡೆಡ್ ಬೈ 2 ಮಾಡಿಬಿಟ್ರೆ ಈಸಿಲಿ 2 ನಥಿಂಗ್ ಬಟ್ ದ ವ್ಯಾಲ್ಯೂ ವಿಲ್ ಬಿ 31.82 ವೋಲ್ಟ್. ಪೊಟೆನ್ಷಿಯಲ್ ಎಟ್ ಡಿ ಎಸ್ ಸಿಕ್ತು ನಮಗೀಗ ವಿ ಡಿ 31.82 ವೋಲ್ಟ್. ಸೊ ವಿ ಸಿ ಐಡೆಂಟಿಫೈ ಆಯಿತಾ, ವಿ ಡಿ ಐಡೆಂಟಿಫೈ ಆಯಿತಾ. ಇನಿಷಿಯಲಿ ಹೇಳಿದ ಹಾಗೆ ನಮಗೇನು ಬೇಕಾಗಿತ್ತು, ವರ್ಕ್ ಡನ್ ಟು ಬ್ರಿಂಗ್ ಅ ಚಾರ್ಜ್ ಫ್ರಮ್ ಡಿ ಟು ಓ ಮೀನ್ಸ್ ಪೊಟೆನ್ಷಿಯಲ್ ಎಟ್ ಓ ಪೊಟೆನ್ಷಿಯಲ್ ಎಟ್ ಡಿ ಇನ್ ಟು ದ ಗಿವನ್ ಚಾರ್ಜ್ ಮೀನ್ಸ್ 5 ಮೈಕ್ರೋ ಕೂಲಮ್. ನಾವೀಗ ಲಾಸ್ಟ್ ಫೈನಲ್ ಆಗಿ ಫಾರ್ಮುಲಾ ಡಬ್ಲ್ಯೂ ಈಕ್ವಲ್ಸ್ ಟು ಅಪ್ಲೈ ಮಾಡಿಬಿಟ್ರೆ ವಿ ನಾಟ್ ಮೈನಸ್ ವಿ ಡಿ ಇಂಟು ಕ್ಯೂ ಎಷ್ಟಿದೆಪ್ಪ ಗಿವನ್ ಚಾರ್ಜ್ 5 ಮೈಕ್ರೋ ಕೂಲಮ್. ವಿ ನಾಟ್ ಎಷ್ಟಿದೆ 63.63 ಮೈನಸ್ 31.82 ಇಂಟು ಚಾರ್ಜ್ 5 ಮೈಕ್ರೋ ಕೂಲಮ್ ಇಂಟು 10 ಟು ದ ಪವರ್ ಮೈನಸ್ 6. 63.63 ಮೈನಸ್ 31.82 ಮಾಡಿಬಿಟ್ರೆ ಎಷ್ಟು ಬರುತ್ತೆ, ಓಕೆ 63.63 ಮೈನಸ್ 31.82 ಇಂಟು 5 ಇಂಟು 10 ಟು ದ ಪವರ್ ಮೈನಸ್ 6 ಮಾಡಿದರೆ 159.05 joules. The final work is required to bring a charge from D to O ಎಷ್ಟಾಗಿರುತ್ತೆ 159.05 joules ನಷ್ಟು ವರ್ಕ್ ಆಗುತ್ತೆ.